ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯ ಹೋಟೆಲ್ಗಳಲ್ಲಿಯೂ ಕೂಡ ಗ್ಯಾಸ್ ಕೊರತೆ ಹೆಚ್ಚಾಗಿದೆ. ನಗರದ ಬಹುತೇಕ ಹೋಟೆಲ್ಗಳಲ್ಲಿ ತಿಂಡಿಯ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಇದೇ ರೀತಿಯಾಗಿ ಸಿಲಿಕಾನ್ ಸಿಟಿ ಹೋಟೆಲ್ಗಳಲ್ಲಿ ಈಗ ಯಾವ ರೀತಿ ಗ್ಯಾಸ್ ಕೊರತೆ ಆಗಿದೆ ಅಂತ ಹೇಳಿದ್ರೆ ಕಾಸ್ಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನಗರದ ಬಹುತೇಕ ಹೋಟೆಲ್ಗಳಲ್ಲಿ ತಿಂಡಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಏಕಾಏಕಿ ಗ್ರಾಹಕರ ಜೇಬಿಗೆ ಹೋಟೆಲ್ ಮಾಲೀಕರು ಕತ್ತರಿ ಹಾಕಿದ್ದಾರೆ. ಬಹುತೇಕ ಹೋಟೆಲ್ಗಳಲ್ಲಿ ತಿಂಡಿ ದರ ಏರಿಕೆಯ ಬೋರ್ಡ್ ಅನ್ನು ಹಾಕಿಬಿಟ್ಟಿದ್ದಾರೆ. ಹೋಟೆಲ್ ಅನ್ನ ನಂಬಿಕೊಂಡು ಹೋಗ್ತಾ ಇರುವಂತಹ ಗ್ರಾಹಕರಿಗೂ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ತಿಂಡಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ತಾವು ಕೇಳುವಂತಹ ಆಹಾರವೂ ಕೂಡ ಈಗ ಸಿಗ್ತಾ ಇಲ್ಲ, ಲಭ್ಯವಾಗ್ತಾ ಇಲ್ಲ. ಲಿಮಿಟೆಡ್ ಅಲ್ಲಿ ಹೋಟೆಲ್ ಮಾಲೀಕರು ಕೂಡ ತಿಂಡಿ ಊಟವನ್ನ ತಯಾರಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಇದು ಯಾವ ರೀತಿಯಾದಂಥ ಎಫೆಕ್ಟ್ ಅಂತ ಹೇಳಿದ್ರೆ, ಹೋಟೆಲನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದವರು, ಬದುಕಿ ಕಟ್ಟಿಕೊಂಡವರು ಕೂಡ ಈಗ ಹೋಟೆಲ್ ಮಾಲೀಕರಿಗೆ ಶಾಕ್ ಆಗಿದೆ. ಹಾಗೆ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೂ ಕೂಡ ಅದು ಎಫೆಕ್ಟ್ ಆಗಿದೆ. ಹಾಗೆ ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು, ಚೆನ್ನೈಯ ಹೋಟೆಲ್ನ ಬಿಲ್ ಅದು ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ. ಜೊತೆಗೆ ನಗರದ ಬಹುತೇಕ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಏರಿಕೆಯನ್ನ ಮಾಡಲಾಗಿದೆ. ಇನ್ನು ಗಮನಿಸ್ತಾ ಇರಬಹುದು, LPG ರಿವಿಷನ್ 15 ರೂಪೀಸ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ 15 ರೂಪೀಸ್ನ ಪೇ ಮಾಡಿಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಕಡೆ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಹೋಟೆಲ್ ಅವರಿಗೂ ಕೂಡ ಅಡುಗೆಯನ್ನ ಮಾಡೋದಕ್ಕೆ ಕಷ್ಟವಾಗ್ತಾ ಇರೋದ್ರಿಂದ ಈ ರೀತಿ ಗ್ರಾಹಕರಿಗೆ ಬರುವಂತಹ ಊಟಕ್ಕೆ ಅಂತ ಏನು ಬರ್ತಾರೆ ಆ ಗ್ರಾಹಕರಿಗೆ ಕಾಸ್ಟ್ ಅನ್ನ ಇದೀಗ 15 ರೂಪಾಯಿ ಹಾಗೆ ಸಾಂಬಾರಿಗೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಹೋಟೆಲ್ಗಳಲ್ಲಿ ತಿಂಡಿ ಹಾಗೆ ಊಟದ ದರ ಇದೇ ರೀತಿಯಾಗಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ ಅನ್ನ ನಂಬಿಕೊಂಡು ಹೋಗ್ತಾ ಇರುವಂತಹ ಗ್ರಾಹಕರಿಗೆ ಎಲ್ರಿಗೂ ಕೂಡ ಇದೀಗ ಶಾಕ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಹೋಟೆಲ್ ಮಾಲೀಕರಿಗೂ ಕೂಡ ಕಷ್ಟವಾಗ್ತಾ ಇರೋದ್ರಿಂದ, ಹಾಗೆ ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಕೂಡ ಇದೀಗ ಸಂಬಳವನ್ನ ನೀಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ.